ಚನ್ನರಾಯಪಟ್ಟಣದಲ್ಲಿ 208ನೇ ಭೀಮ್ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನ ಹಾಸನದ ಪ್ರಜಾಸೌಧದ ಮುಂಭಾಗದಲ್ಲಿ ದಿನಾಂಕ 20-1-2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ಹಾಸನದ ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ತಿಳಿಸಿದರು. 16 ವರ್ಷದ ದಲಿತ ಮಹಿಳೆಯರು, ಅಸ್ಪೃಶ್ಯ ಮಹಿಳೆಯರಿಂದ 60 ವರ್ಷದವರೆಗೆ ಮಹಿಳೆಯರು ಅಲ್ಲಿಯ ಬಾಜಿರಾಯನ ಸೈನಿಕರಿಗೆ ಅವರಿಗೆ ತೃಪ್ತಿ ಪಡಿಸಬೇಕಾಗಿತ್ತು. ಮತ್ತು ಮೇಲ್ವರ್ಗದ ಶ್ರೀಮಂತರು, ಬಡವರು ಎಲ್ಲರಿಗೂ ಕೂಡ ಅವರಂತೂ ಆಟಿಕೆ ವಸ್ತು ಲೈಂಗಿಕವಾಗಿ ಅತ್ಯಂತ ದೌರ್ಜನ್ಯ ನಡೆಯುವಂತ. ನಂತರ ಮಾತನಾಡಿದ ಸಂದೇಶ್ ಅವರು, ದೇಶಕ್ಕೆ ಸಂವಿಧಾನವನ್ನ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಎಂದು ಹೇಳಿದ್ದು, ಅಂದರೆ ಇಂದಿನ ನಮ್ಮ ಸ್ಥಿತಿಗತಿಗೆ ಇತಿಹಾಸದ ಕುರುಹುಗಳಿಗೆ ಅದನ್ನ ಹುಡುಕಿರಿ ಮತ್ತು ಕಳೆದುಕೊಂಡಿದ್ದನ್ನ ಪುನರ್ ನಿರ್ಮಾಣ ಮಾಡಲು ನಮಗೆ ಇತಿಹಾಸದ ಅರಿವು ಬೇಕು ಎಂಬ ಸಂದೇಶವನ್ನ ನೀಡಿದ್ದಾರೆ. ಅಂತಹ ಹುದುಗಿ ಹೋಗಿದ್ದು ನಮ್ಮ ಹಿರಿಯರ ತ್ಯಾಗ, ಬಲಿದಾನ, ಶೌರ್ಯದ ಇತಿಹಾಸ ದಾಖಲೆಗಳಲ್ಲಿ ನಮಗೆ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ಸಮುದಾಯದ ಮಹತ್ ಸೈನಿಕರು ಒಂದು ಯುದ್ಧವನ್ನ ಬ್ರಿಟಿಷರ ಪರವಾಗಿ ಗೆದ್ದು ಕೊಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಎಂದು ಹೇಳಿದರು. ದಿನಾಚರಣೆ ಆಯಿತು. ಬೇಲೂರಿನಲ್ಲಿ 3ನೇ ವರ್ಷದ ಮಾಡಿದ್ದಾರೆ, ಅರ್ಕಲಗೂಡಲ್ಲಿ 2ನೇ ವರ್ಷದ ಮಾಡಿದ್ದಾರೆ, ಆಲೂರಿನಲ್ಲಿ ಇದೇ ಪ್ರಥಮ ಬಾರಿಗೆ ಅವರು ಮೊನ್ನೆ 7ನೇ ತಾರೀಕು ಮಾಡಿದರು. ಹಾಸನದ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ ಇದಕ್ಕೆ ಯಾರನ್ನ ಗೆಸ್ಟನ್ನ ಕರಿಬೇಕು ಅಂತ ಯೋಚನೆ ಮಾಡಿ ನಾವು ಇದುವರೆಗೆ ಕೂಡ ಇಡೀ ಜಿಲ್ಲೆಯಲ್ಲಿ ಅನೇಕ ಬಾಬಾ ಸಾಹೇಬ್ರ, ಗಾಂಧಿಯವರ ಈ ರಾಷ್ಟ್ರದ ಸ್ಟಾಲ್ವರ್ಸ್ಗಳು ಏನಾಗಿದ್ದಾರೆ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಇವರೆಲ್ಲರೂ ಕೂಡ ಈ ದೇಶದ ಯಾವುದೇ ಜಾತಿಯ ಸೊತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ದಲಿತರು, ದಲಿತ ಸಂಘರ್ಷ ಸಮಿತಿಯ ಸ್ನೇಹಿತರು ಅನೇಕ ಜನರನ್ನ ನೆನೆಸ್ಕೊಂಡಿದ್ವಿ, ಅವರ ಸ್ಮರಣೆ ಆಚರಣೆ ಮಾಡಿದ್ವಿ. ನಾವು ಮೊನ್ನೆ ಕುವೆಂಪು ಅವರ ಜನ್ಮದಿನಾಚರಣೆ ಆಚರಣೆ ಮಾಡಿದ್ವು, ಸಾವಿತ್ರಿ ಬಾಯಿ ಫುಲೆ ಅವ್ರನ್ನ ಜನ್ಮದಿನಾಚರಣೆಯನ್ನು ಕೂಡ ಮಾಡಿದ್ವಿ. ಹಂಗಾಗಿ ಇದಕ್ಕೆ ಗೆಸ್ಟನ್ನ ಯಾರನ್ನು ಕರಿಬೇಕು ಅನ್ನೋ ಪ್ರಶ್ನೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರನ್ನ ಕರಿಬೇಕು ಅಂತ ಹೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಭೀಮಾ ಕೊರೆಗಾಂವ್ ಆಚರಣಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಚ್.ಕೆ. ಸಂದೇಶ್, ಸಂವಿಧಾನ ಓದು ಅಭಿಯಾನದ ಮುಖ್ಯಸ್ಥರಾದ ರಾಜು ಗೋರೂರು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಆರ್. ಮಂಜುನಾಥ್ ಕುರುವಂಕ ಉಪಸ್ಥಿತರಿದ್ದರು. ಅದಕ್ಕಾಗಿ ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿ ಹಾಗಾಗಿ 1818ನೇ ಇಸ್ವಿ ಜನವರಿ 1ನೇ ತಾರೀಕಲ್ಲಿ ಈ ಒಂದು ಯುದ್ಧ ನಡೀತದೆ. ಆ ಯುದ್ಧನೇ ಕೊರೆಗಾಂವ್ ಯುದ್ಧ ಅಂತ. ಆ ಯುದ್ಧದಲ್ಲಿ ಮಹರ್ ಸಮುದಾಯದವರು ಸುಮಾರು 500 ಜನ ಮಾತ್ರ ಭಾಗವಹಿಸ್ತಾರೆ. ಸಿದ್ದನಾಯಕನವರ ನಾಯಕತ್ವದಲ್ಲಿ ಬಾಜಿರಾಯರ ಕಡೆಯಿಂದ ಸುಮಾರು 20,000 ಅಶ್ವದಳ, 8,000 ಕಾಲ್ದಳ, ಒಟ್ಟು 28,000 ಜನರನ್ನಲ್ಲಿ ಕೊರೆಗಾಂವ್ನಲ್ಲಿ ಭೀಮಾ ನದಿ ತೀರದಲ್ಲಿರುವಂತಹ ಕೊರೆಗಾಂವ್ ಹಳ್ಳಿನಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತದೆ. ಯುದ್ಧ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ಸಿದ್ದನಾಯಕ ಅವರು ಅದನ್ನ ಇನಾಗ್ರೇಟ್ ಮಾಡ್ತಾರೆ. ಇನಾಗ್ರೇಟ್ ಮಾಡಿ ಯುದ್ಧ ಸ್ಟಾರ್ಟ್ ಆಗ್ತದೆ. ಸುಮಾರು 5,000 ಜನ ಪೇಶ್ವೆಯ ಸಮುದಾಯದ ಸೈನಿಕರು ಸತ್ತೋಗ್ತಾರೆ ಅಲ್ಲಿ. ಆಮೇಲೆ ಮೆಹರ್ ಕಡೆಯಿಂದ, ಮಹರ್ ಸೈನಿಕರ ಕಡೆಯಿಂದ 22 ಜನ ಮಾತ್ರ ಸತ್ತೋಗ್ತಾರೆ. ಅದು ಗುರುತಾಗಿ ವಿಜಯೋತ್ಸವ ಸ್ತಂಭವಾಗಿ ಅವತ್ತಿನ ಬ್ರಿಟನ್ನ ವಿಕ್ಟೋರಿಯಾ ರಾಣಿಯವರು ಇದನ್ನ ಮಾಡಿದರೆ ಅದು ವಿಜಯ ಸ್ತಂಭದಲ್ಲಿ ಯಾರು ಸತ್ತೋಗಿದ್ದಾರೆ, ಅಲ್ಲಿ ಯಾರು ವೀರ ಮರಣವನ್ನಪ್ಪಿದ್ದಾರೆ ಅವರಿಗೆ ಅವರ ಹೆಸರನ್ನೆಲ್ಲ ಕೆತ್ತಿಸಿ ಸಾಹೇಬರು ರಾಣಿಯವರು ಅದನ್ನ ಸ್ಥಾಪನೆ ಮಾಡಿದ್ದಾರೆ ಸರ್. ಇದು ಸುಮಾರು 100 ವರ್ಷಗಳಾದರೂ ಕೂಡ ಇಂಥ ಕೊರೆಗಾಂವ್ ಯುದ್ಧ ಈ ಕಾರಣದಿಂದ ಅಸ್ಪೃಶ್ಯರು ಹಸ್ಕೊಂಡು ಹಸಿದ ಹೊಟ್ಟೆನಲ್ಲಿ ನೀರು ಕುಡಿದನೇ ಯುದ್ಧವನ್ನು ಮಾಡಿ ಸುಮಾರು 5,000 ಜನರನ್ನ ಅವ್ರನ್ನ ಸಫರ್ ಮಾಡಿರೋಂಥ, ಸಂಹಾರ ಮಾಡಿರೋಂಥ ಇಂಥ ಒಂದು ಹಿಸ್ಟಾರಿಕಲ್ ಈವೆಂಟನ್ನ ಈ ದೇಶದಲ್ಲಿ ಅನೇಕ ವರ್ಲ್ಡಲ್ಲಿ ಅನೇಕ ಯುದ್ಧಗಳು ನಡೆದವೆ, ಇಲ್ಲ ಅಂತ ಅಲ್ಲ. ಟಿಪ್ಪು ಯುದ್ಧ ಮಾಡಿದ್ದಾನೆ, ಶಿವಾಜಿ ಯುದ್ಧ ಮಾಡಿದ್ದಾರೆ, ಒಂದು ಮೈಸೂರು 4ನೇ ಮಹಾಯುದ್ಧ ನಡೆದಿದೆ, ಆ ವಿಚಾರ ಬೇರೆ. ಆದರೆ ಇಂಥ ಒಂದು ಮಹರ್ ಸಮುದಾಯದ, ಅಸ್ಪೃಶ್ಯ ಸಮುದಾಯದರು 500 ಜನ
28,000 ಸೈನಿಕರನ್ನ ಹೆಂಗ್ ಬಗ್ಗು ಬಡಿದ್ರು ಅನ್ನೋ ಚರಿತ್ರೆ ಇದ್ರೂ ಕೂಡ ಯಾವ ಚರಿತ್ರಕಾರನೋ ಯಾವ ಹಿಸ್ಟೋರಿಯನ್ನುವೇ ಯಾರು ಕೂಡ ಇದನ್ನ ಚರಿತ್ರೆ